ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ಸಂಕ್ರಾಂತಿಯನ್ನ ಕೆಲವರು ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ಪೊಂಗಲ್ ಅಂತ ಕರೀತಾರೆ. ಕೆಲವೊಂದು ಭಾಗದಲ್ಲಿ ಗೋಪೂಜೆಯನ್ನ ಮಾಡಲಾಗುತ್ತೆ. ಈ ದಿನ ಏನು ವಿಶೇಷತೆ ಪಡೆದುಕೊಳ್ಳುತ್ತೆ? ಹಾಗಾದ್ರೆ ಇದೆಲ್ಲವೂ ಸುಗ್ಗಿ, ನೀವೇ ಹೇಳಿದ್ರಲ್ಲ, ಈಗೆಲ್ಲ ಫಲಗಳು ಬೆಳೆಗಳು ಕಟಾವಿಗೆ ಬರತಕ್ಕಂಥ ಕಾಲ. ಮನುಷ್ಯ ವಸ್ತುತಃ ಸಂತೋಷ ಸಂಭ್ರಮ ಪಡೋದು ಯಾವಾಗ? ಈಗಿನ ಕಾಲದಲ್ಲಿ ಹಣ ಬಂದಾಗ. ಆದರೆ ಹಿಂದೆ ನಮ್ಮದು ಕೃಷಿ ಪ್ರಧಾನ ದೇಶ. ಹೀಗಾಗಿ ನಮಗೆ ಸಂಪತ್ತು ಸಮೃದ್ಧವಾಗೋದು ಯಾವಾಗಪ್ಪ ಅಂತಂದರೆ ಸಂಕ್ರಾಂತಿಯ ಸಂದರ್ಭದಲ್ಲಿ. ಹಾಗಾಗಿ ಅದನ್ನು ಸುಗ್ಗಿ ಕಾಲ ಅಂತ ಕರಿತಾ ಇದ್ದರು. ಸುಗ್ಗಿ ಅದು ಬೆಳೆ ಕೈಗೆ ಬಂದರೆ ಹಣ ಕೈಗೆ ಬಂದ ಹಾಗೆ. ಆ ದೃಷ್ಟಿಯಿಂದ ಸುಗ್ಗಿ ಹಬ್ಬ ಅಂತ ಕರೀತಾರೆ. ಮತ್ತು ಗೋವಿನ ಪೂಜೆಯೂ ಅಷ್ಟೇ. ನೀವು ಪೊಂಗಲ್ ಅಂತ ಹೇಳಿದ್ರಿ, ಪೊಂಗಲ್ ಬಹಳ ಬಹಳ ವಿಶೇಷ. ಪೊಂಗಲ್ ಅಂದರೆ ಪೊಂಗ್ತಕ್ಕಂಥದ್ದು, ಉಕ್ಕತಕ್ಕಂಥದ್ದು ಅಂತ. ಈ ಉಕ್ಕುವುದು ಅನ್ನೋದಕ್ಕೆ ಮಹಾ ಅರ್ಥ ಇದೆ. ಸಾಮಾನ್ಯವಾಗಿ ಇದು ಒಂದು ಆಹಾರ ದೃಷ್ಟಿಯಿಂದ, ನಾನಾಗಲೇ ಹೇಳಿದ ಹಾಗೆ, ಈ ಬೇಳೆ ಇತ್ಯಾದಿಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಜಿಡ್ಡಿನ ಪದಾರ್ಥಗಳು ನಮಗೆ ಬರುತ್ತೆ. ನಾವು ಅದನ್ನು ಈ ದ್ವಾದಶಿ, ಒಂದು ಉತ್ಥಾನ ದ್ವಾದಶಿ ಇದೆಯಲ್ಲ, ಆ ಸಂದರ್ಭದಲ್ಲೇ ನಾವು ಕಂಡುಕೊಳ್ತೀವಿ. ಧನುರ್ಮಾಸದಲ್ಲೆಲ್ಲ ಇದೇ ಪೂಜೆ ಆಗ್ತಕ್ಕಂಥದ್ದು. ಚಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ, ಋತುಮಾನ ಪದ್ಧತಿ, ಆಹಾರ ಪದ್ಧತಿ ಅದು. ಅದ್ರ ಜೊತೆಗೆ ಇದು ಇನ್ನೊಂದು ಅಂಶವನ್ನು ಹೇಳುತ್ತೆ, ಯೋಗ ವಿಚಾರವನ್ನು ಹೇಳುತ್ತೆ. ನಮ್ಮ ಯಾವುದು ಪ್ರಾಣಾಪಾನ ವ್ಯಾನ ಉದಾಹರಣೆಗಳಿದ್ದಾವೆ, ಅದು ಎಲ್ಲ ವಾತ ಅಂದರೆ ವಾಯು. ನಾವು ಶರೀರಕ್ಕೆ ಮುಖ್ಯವಾಗಿ ತಗೊಳ್ಬೇಕಾಗಿರ್ತಕ್ಕಂಥ ಆಹಾರ ಯಾವುದಪ್ಪ ಅಂದರೆ, ನಾವು ತಿನ್ನುವ ಆಹಾರ ಬೇರೆ, ಪ್ರಧಾನವಾದ ಅಂಶ ಗಾಳಿ, ಪ್ರಾಣವಾಯು, ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನು ತೆಗೆದುಕೊಂಡಾಗ ಅದು ಮುಖ್ಯವಾದ ಆಹಾರ. ಅದನ್ನು ಬಿಟ್ಟಿದ್ದೀವಿ ನಾವು. ಸಾಮಾನ್ಯವಾಗಿ ನಮಗೆ ಕಾಯಿಲೆಗಳು ಬರ್ತಕ್ಕಂಥದ್ದು ಫುಡ್ ಇನ್ಫೆಕ್ಷನು ಇತ್ಯಾದಿ ಅಂದ್ಕೋತೀವಿ. ಹೆಚ್ಚಿನ ಅಂಶ ನಾವು ಹೆಚ್ಚಾಗಿ ಸ್ವೀಕರಿಸೋದು ಗಾಳಿಯನ್ನು, ವಿಷಗಾಳಿಯನ್ನು ತಗೊಂಡ್ರೆ ನಮ್ಮ ಶರೀರ ಹಾಳಾಗುತ್ತೆ. ಗ್ಯಾಸ್ಟ್ರಿಕ್ಕು ಇತ್ಯಾದಿಗಳು ಬರ್ತಕ್ಕಂಥದ್ದು ಕೇವಲ ಆಹಾರ, ನಮ್ಮ ಲೈಫ್ ಸ್ಟೈಲಿಂದ ಅಷ್ಟಲ್ಲದೆ ಗಾಳಿಯಿಂದ ಪ್ರಧಾನವಾಗಿ ಬರ್ತದೆ. ನಮಗೆ ಗೊತ್ತಿಲ್ಲ ನಾವು ಎಷ್ಟು ವಿಷವನ್ನೆಲ್ಲ ತಗೊಳ್ತಾ ಇದ್ದೀವಿ ಅಂತ. ಮಹಾನಗರ ಪ್ರದೇಶಗಳಲ್ಲಿರ್ತಕ್ಕಂಥ ನಾವೆಲ್ಲ ಒಳ್ಳೆ ಗಾಳಿ ಸೇವನೆ ಮಾಡೋದಕ್ಕೆ ಆಗಲ್ಲ. ಪೊಂಗಲ್ ಇದನ್ನು ಸೂಚಿಸ್ತಾ ಇದೆ. ನಮ್ಮ ಈ ಪ್ರಾಣಾಯಾಮ ಪ್ರಕ್ರಿಯೆ ಅಂತಕ್ಕಂಥದ್ದು ಶುದ್ಧವಾಗಿದ್ದಾಗ, ಪ್ರಕೃತಿ ಸಖ್ಯತೆ ಇದ್ದಾಗ ಶುದ್ಧವಾದ ಗಾಳಿ ನಮ್ಮೊಳಗೆ ಹೋಗುತ್ತೆ. ಅದರಿಂದ ಹೊಮ್ಮತಕ್ಕಂಥದ್ದು ಅದು ಧ್ಯಾನ ಹಾಗೂ ಯೋಗ, ಇವುಗಳಿಂದಾಗಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಉಕ್ಕಿದಾಗ ಚಂದ್ರಮಂಡಲದಿಂದ ಅಮೃತ ಕಿರಣ ಅಂತಕ್ಕಂಥದ್ದು ನಮ್ಮೊಳಗೆ ಇದೆ. ಚಂದ್ರಮಂಡಲ ಇದೆ ಹೃದಯ ಮಧ್ಯದಲ್ಲಿ ಅಲ್ವಾ, ಸೂರ್ಯಮಂಡಲವೂ ಇದೆ, ಚಂದ್ರಮಂಡಲವೂ ಇದೆ. ಈ ಚಂದ್ರಮಂಡಲದಿಂದ ಅವನು ಅಮೃತ ಕಿರಣ ಅಂತ, ಅಮೃತ ಧಾರೆಯನ್ನು ಅವನು ಸುರಿಸ್ತಾನೆ. ಅದನ್ನು ಯೋಗಿ ಆಗಿರ್ತಕ್ಕಂಥವನು ಸವಿತಾನೆ ಅಂತಕ್ಕಂಥದ್ದಿದೆ. ಇದನ್ನು ಪೊಂಗಲ್ ಅಂತ ಒಂದು ಅಂತರಾರ್ಥದಲ್ಲಿ ರಂಗಪ್ರಿಯ ಸ್ವಾಮಿಗಳು ಬಹಳ ವಿಶೇಷವಾಗಿ ವಿವರಿಸ್ತಾರೆ. ತುಂಬ ಚೆನ್ನಾಗಿದೆ. ಈ ದೃಷ್ಟಿಯಲ್ಲಿ ನಾವು ಪ್ರಕೃತಿ ಸಖ್ಯವನ್ನು ಬರೀ ಸುಗ್ಗಿ ಹಬ್ಬ ಅಂಥೇಳಿ ತಿನ್ನೋದಷ್ಟೇ ಅಲ್ಲ, ನಾವು ನಮ್ಮ ಗಾಳಿ, ನಮ್ಮ ಸುತ್ತಮುತ್ತಲು ಏನು ಆಕ್ಸಿಜನ್ ನಿಕ್ಷಿಪ್ತವಾಗಿದೆ, ಇದನ್ನು ನಾವು ಶುಭ್ರವಾದ ಗಾಳಿಯನ್ನು ಸ್ವೀಕರಿಸಬೇಕು. ಆಗ ಚಂದ್ರಮಂಡಲಕ್ಕೆ ವಿಶೇಷವಾದ ಗಾಳಿ ರವಾನೆಯಾಗಿ ಅಲ್ಲಿ ನಮಗೆ ಸುಧಾ ಅಂದರೆ ಅಮೃತ ಅಂತಕ್ಕಂಥದ್ದು ಮನುಷ್ಯನೊಳಗೆ ಉತ್ಪತ್ತಿಯಾಗುತ್ತೆ. ತನ್ಮೂಲಕ ಆಯಸ್ಸು ಹೆಚ್ಚಾಗುತ್ತೆ. ಹೀಗಾಗಿ ಇಂತಹ ಹಬ್ಬ ಅಂದ ಕೂಡಲೇ ಇಷ್ಟೆಲ್ಲ ಅಂಶಗಳು ಸೇರಿಕೊಂಡಿರುತ್ತೆ. ಅದ್ರ ಜೊತೆ ಗೋವು, ತಾವು ಹೇಳಿದ್ರಿ, ಗೋವು ಗವಾಂ ಅಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಅಂತ ಹೇಳ್ತಾರೆ. ಭುವನಾನಿ 14 ಲೋಕಗಳಿದ್ದಾವಂತೆ. ಮೇಲೆ 7, ಕೆಳಗೆ 7. ಈ 7 ಸೇರಿ 14 ಲೋಕ ಆಗುತ್ತೆ. ಈ 14 ಲೋಕಗಳಿಗೂ ಇರತಕ್ಕಂಥ ಆರಾಧ್ಯ ದೇವತೆ ಯಾರಪ್ಪ ಅಂದರೆ ಗೋವಾಗಿದ್ದಾಳೆ ಅಂತ. ಗೋವಿನಿಂದ ನಮ್ಮ ಅರಿಷ್ಟ ನಿವೃತ್ತಿಯಾಗುತ್ತೆ, ಇಷ್ಟಪ್ರಾಪ್ತಿಯಾಗುತ್ತೆ. ಗೋ ಪೂಜೆ ಅಂತಕ್ಕಂಥದ್ದು ಯಾಕೆ ಬೆಳಗಾತ ಎದ್ದು ಸ್ತ್ರೀಯರೆಲ್ಲ ಹೊಸ್ತಿಲನ್ನು ಪೂಜೆ ಮಾಡಿ ಗೋ ಪೂಜೆ ಮಾಡಬೇಕಪ್ಪ ಅಂತಂದರೆ, ಗೋವು ನಮ್ಮ ಕಷ್ಟಗಳನ್ನು ಅಷ್ಟೇ ಅಲ್ಲ, ಈ ಅನಿಷ್ಟಗಳನ್ನೆಲ್ಲ ಕಳೆದು ಹಾಕಿಬಿಡ್ತಾಳೆ. ಆಕೆ ಅನುಗ್ರಹ ಆಗಿಬಿಟ್ಟಿರುತ್ತೆ. ಅಲ್ಲಿ ಲಕ್ಷ್ಮಿ, ಮಹಾಲಕ್ಷ್ಮಿ ಸಂಕೇತ ಅಂತ ಅದು. ಹೀಗಾಗಿ ಗೋ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಗೋವು ನಮಗೆ ಅದು ಕೊಡ್ತಕ್ಕಂಥ ಆಹಾರ ಇದೆಯಲ್ಲ, ಅದು ನಿಜವಾದ ಅಮೃತ. ಹಾಲನ್ನು ನಾವು ಅಮೃತ ಸಮಾನ ಅಂತೀವಿ. ಹಾಲು ಚೆಲ್ಲಿದ್ರೆ ಹೆದರ್ಕೊಳ್ತೀವಿ, ಅಯ್ಯೋ ಅಪರಾಧ ಅಂದ್ಕೊಳ್ತೀವಿ. ಹಾಲು ಅಮೃತ ಅಂತ. ಹುಟ್ಟಿದ ಮಗು ಕುಡಿತಕ್ಕಂಥದ್ದು ಹಾಲನ್ನು, ಅದಕ್ಕೆ ಶಕ್ತಿ ಯಾವುದಪ್ಪ ಅಂದರೆ ಹಾಲು. ಹೀಗಾಗಿ ಹಾಲು ಅಮೃತ ಸಮಾನ. ಅದು ಕೊಡ್ತಕ್ಕಂಥದ್ದು ಯಾವುದು? ಗೋವು. ಈ ಕಾರಣದಿಂದಾಗಿ ಅಮೃತವನ್ನು ಕೊಡ್ತಕ್ಕಂಥ ಗೋವನ್ನು ನಮಸ್ಕರಿಸಬೇಕು. ಈ ಸಂದರ್ಭದಲ್ಲಿ ನಾವು ಆಗಲೇ ಹೇಳಿದ ಹಾಗೆ ಎಳ್ಳು ಲಕ್ಷ್ಮಿ ಸಂಕೇತವಾದರೆ ಗೋವು ಕೂಡ ಮಹಾಲಕ್ಷ್ಮಿ, ಸಾಕ್ಷಾತ್ ಕಣ್ಣಿಗೆ ಕಾಣ್ತಕ್ಕಂಥ ಲಕ್ಷ್ಮಿ. ಹೀಗಾಗಿ ಇವುಗಳ
ಆಚರಣೆ ನಮ್ಮಲ್ಲಿ ಅನೂಚಾನವಾಗಿ ಬೆಳೆದು ಬಂದಿದೆ. ಇವುಗಳಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಪ್ರಧಾನವಾದ ಅಂಶ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಜ್ಞಾನ ಮತ್ತು ಆರೋಗ್ಯವನ್ನು ನೀಡುವಂತಹ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಎಳ್ಳು ಬೆಲ್ಲವನ್ನು ಇವತ್ತು ಯಾಕೆ ತಿನ್ನಬೇಕಾಗತ್ತೆ ಅನ್ನೋದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.